ಸಚಿವರ ವರ್ತನೆಗೆ ಸ್ವಾಮೀಜಿಯೊಬ್ಬರು ಕಣ್ಣೀರು ಹಾಕಿರುವಂತಹ ಪ್ರಸಂಗ ನಡೆದಿದೆ. ಗಾಣಿಗ ಸಮುದಾಯದ ಸ್ವಾಮೀಜಿ ಈ ರೀತಿ ಕಣ್ಣೀರು ಹಾಕಿರುವಂತಹದ್ದು. ವಿಶ್ವ ಗಾಣಿಗರ ಸಮುದಾಯದ ಟ್ರಸ್ಟ್ಗೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ತಡೆ ಒಡ್ಡಿಬಿಟ್ಟಿದ್ದಾರಂತೆ. ಸಚಿವರ ಈ ವರ್ತನೆಗೆ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿ ಕಣ್ಣೀರಿಟ್ಟಿದ್ದಾರೆ. 6 ತಿಂಗಳಿನಿಂದ ಅಲೆದಾಡಿದರೂ ಕೂಡ ಹಣ ಮಂಜೂರಾಗಿಲ್ವಂತೆ. ವಿಶ್ವ ಗಾಣಿಗರ ಟ್ರಸ್ಟ್ಗೆ 3.5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿತ್ತು ರಾಜ್ಯ ಸರ್ಕಾರ. 2 ಕೋಟಿ ಕೊಟ್ಟು 1.5 ಕೋಟಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಿದ್ದಾರಂತೆ. ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರೂ ಕೂಡ ಸಚಿವರು ಕ್ಯಾರೆ ಅಂತಿಲ್ಲ. ಸಚಿವ ಶಿವರಾಜ ತಂಗಡಗಿ ವಿರುದ್ಧ ಸ್ವಾಮೀಜಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಏನು ನನ್ನ ಸ್ವಂತಕ್ಕೆ ಮಾಡಿದ್ರೆ ಪರವಾಗಿಲ್ಲ, ನನ್ನ ಮಕ್ಕಳ ಬಾಯಿ ಕಟ್ಬಿಟ್ಟು ತಂದು ಮನೆ ಮಾರ್ಬಿಟ್ಟು ತಂದು ಡಾಕ್ಟರ್ಗಳಿಗೆ ಪೆನ್ಷನ್ ತೊಗೊಂಡು ಜೀವನ ಮಾಡ್ತಾ ಇದ್ದೀನಿ. ಯಾರಾದರೂ ಬಂದು ವೆರಿಫೈ ಮಾಡಿ. ನನ್ನ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ, ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಬಂದೆ. ಏನೋ ಈ ಕಮ್ಯುನಿಟಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ರೆ ನನ್ನ ಪ್ರಾಣ ತೆಗಿತಾ ಇದ್ದಾರೆ, ಕೆಲಸ ಮಾಡಿಬಿಟ್ಟಿದ್ದಾರೆ. ನಾನು ಋಣಮುಕ್ತಿ ಮಾಡಪ್ಪ ಅಂತ ಬಂದಿದ್ದೀನಿ. ಋಣಮುಕ್ತಿ ಮಾಡಪ್ಪ, ನೀನು ಕೈ ಮುಗಿತೀನಿ ಅಂತ ಬಂದಿದ್ದೀನಿ. ಇನ್ನೇನು ಬರಲಿ ಹೇಳಿ, ನಾನು ಋಣಮುಕ್ತಿ ಮಾಡಿಬಿಡಪ್ಪ ನನ್ನನ್ನು ದಯವಿಟ್ಟು ಅಂತ ಹೇಳಿದ್ದೀನಿ. ಗುರುಗಳು ಯಾಕೆ ಕಣ್ಣೀರು ಹಾಕ್ತೀರಿ ನೋಡಿ, ಅವನ ಹತ್ರ ಇರೋದಕ್ಕೆ ಸಾಕ್ಷಿ ಇದೆ. ನೋಡಿ, ಇಲ್ಲಿ ಫೈಲ್ ಇದೆ, ಇಲ್ಲಿ 23/8 ತೊಗೊಂಡು 8ರಲ್ಲಿ ಅವ್ನಿಗೆ ಹೋಗಿರೋ ಫೈಲು ಇವತ್ತಿನವರೆಗೂ ಅಲ್ಲೇ ಇದೆ. ರಾಜ್ಯ ಸರ್ಕಾರ 3.5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿತ್ತಂತೆ. ಅದರಲ್ಲಿ 2 ಕೋಟಿ ರೂಪಾಯಿ ಹಣ ಬಂದಿದೆ. ಇನ್ನೂ 1.5 ಕೋಟಿ ರೂಪಾಯಿ ಹಣ ಕೊಡೋದಕ್ಕೆ ಸಚಿವ ಶಿವರಾಜ ತಂಗಡಗಿ ಅಡ್ಡಗಾಲ ಹಾಕ್ತಿದ್ದಾರೆ ಅನ್ನೋದು ಶ್ರೀಗಳ ಆರೋಪ. ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ.